ಇಂಥ ಟೆಕ್ನಾಲಜಿ ಯುಗದಲ್ಲೂ ಕೂಡ ಜನ ಈ ರೀತಿಯಾಗಿ ಜೀವನ ಒಂದು ನಡೆಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆಯನ್ನ ಹುಟ್ಟಾಕುವಂತೆ ಮಾಡುತ್ತೆ ಕೊಡಗಿನ ಈ ಕುಗ್ರಾಮ. ಯಾವುದದು, ಹೇಗಿದೆ ನೋಡ್ತಾ ಹೋಗೋಣ. ಮೂಲಭೂತ ಸೌಲಭ್ಯವಿಲ್ಲದೆ ಜನರ ಪರದಾಟ, ನಾಣಚಿ ಗದ್ದೆ ಜನರ ಗೋಳು ಕೇಳುವವರೇ ಇಲ್ಲ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಪಾರೆ ನಾಣಚಿ ಗದ್ದೆ ಹಾಡಿ ಜನರ ಗೋಳು ಕೇಳೋರೇ ಇಲ್ಲವಾಗಿದ್ದಾರೆ. ಇಲ್ಲಿನ ನಿವಾಸಿಗಳ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಸಾಕಷ್ಟು ದಶಕಗಳೇ ಕಳೆದಿದೆ. ದಯನೀಯ ಸ್ಥಿತಿಯಲ್ಲಿ ಬದುಕು ದೂಡ್ತಾ ಇದ್ದಾರೆ. ಕುಡಿಯೋ ನೀರಿಗಾಗಿ 5 ತೆರೆದ ಬಾವಿ, ಓವರ್ ಹೆಡ್ ಟ್ಯಾಂಕ್ ಇದ್ರೂ ಹಾಡಿಯ ಜನರಿಗೆ ಕುಡಿಯೋ ನೀರು ಮರೀಚಿಕೆಯಾದಂತಿದೆ. ಅಲ್ಲದೆ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೂ ನಲ್ಲಿ ನೀರಿನ ಪೈಪ್ ಲೈನ್ ಅಳವಡಿಸಿದ್ರೂ ಪ್ರಯೋಜನ ಇಲ್ಲದಂತಾಗಿದೆ. ಹೀಗಾಗಿ ಈ ಭಾಗದ ಜನ ನಿತ್ಯ ಪರದಾಡ್ತಿದ್ದಾರೆ. ಅಡಿಯಲ್ಲಿ ವಾಸ ಆದ್ರೆ ಎಷ್ಟೋ ತಲತಲಾಂತರ ನಾವು ಇಲ್ಲಿ ವಾಸ ಇದ್ದೀವಿ. ಜಲಜೀವನ ಮಿಷನ್ ನಲ್ಲಿ ಕೂಡ ಆಗಿದೆ, ಆದ್ರೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ, ನಮಗೆ ಕರೆಂಟ್ ವ್ಯವಸ್ಥೆ ಇಲ್ಲ, ಮತ್ತೆ ಮೂಲಭೂತ ಸೌಕರ್ಯ ಕೂಡ ಇಲ್ಲ. ಗ್ರಾಮ ಸಭೆ ಲೆಟರ್ ಕೂಡ ಕೊಟ್ಟರು ಕೂಡ ನಮಗೆ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು ವ್ಯವಸ್ಥೆನೇ ಮಾಡ್ತಾ ಇಲ್ಲ. ನಾವು ನೀರಿಲ್ಲದೆ ಎಲ್ಲ ಅಲ್ದಾಡ್ತಾ ಇದೀವಿ ನಾವು ಇಲ್ಲಿ. ಇನ್ನು ಇಲ್ಲಿನ ಹಾಡಿ ನಿವಾಸಿಗಳು ದೂರದಿಂದ ನೀರನ್ನ ಹೊತ್ಕೊಂಡು ಬರಬೇಕಾಗಿದೆ. ಈ ಭಾಗದಲ್ಲಿ ವಿದ್ಯುತ್ ಲೈನ್ ಇದ್ರೂ ಹಾಡಿಯಲ್ಲಿ ಮಾತ್ರ ಕತ್ತಲೆಯದೇ ಸಾಮ್ರಾಜ್ಯ ಆಗಿದೆ. ಸೋಲಾರ್ ದೀಪ ಅಳವಡಿಸಿದ್ರೂ ಒಂದು ದೀಪವೂ ಉರಿಯದೆ ವರ್ಷಗಳೇ ಕಳೆದಿದೆ. ಜೊತೆಗೆ ಇಲ್ಲಿಯ ನಿವಾಸಿಗಳಿಗೆ ಸಮುದಾಯ ಭವನ ಹಾಗೂ ಮಕ್ಕಳಿಗೆ ಅಂಗನವಾಡಿ ಕೇಂದ್ರವೂ ಇಲ್ಲದೆ ಇರೋದ್ರಿಂದ ಹಾಡಿಯ ಮಕ್ಕಳು ಅಕ್ಷರ ಕಲಿಕೆಯಿಂದ ದೂರವೇ ಉಳಿಯುವಂತಾಗಿದೆ. ಹೀಗಾಗಿ ಶೀಘ್ರದಲ್ಲೇ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಜಲಜೀವನ ಅದಂತ ಆಗಿದೆ, ಆದರೆ ಟ್ಯಾಪಲ್ಲಿ ಹಾಕಿದ್ದಾರೆ ಸರ್, ನೀರು ಬರ್ತಾ ಇಲ್ಲ. ಸುತ್ತಮುತ್ತಲ ಬೋರ್ವೆಲ್ ತೆಗೆದಿದ್ದಾರೆ ಸರ್, ಆದರೆ ನೀರು ಈ ಜಾಗದಲ್ಲಿ ಕೊಡ್ತಾ ಇಲ್ಲ. ದೊಡ್ಡ ಟ್ಯಾಂಕಿ ಕೂಡ ಇದೆ ಸರ್, 50,000 ಲೀಟರ್ ಕಟ್ಟಿದ್ದಾರೆ ಸರ್, ಅದು ಕೂಡ ಆಗ್ಲಿಲ್ಲ ಸರ್. ಅದಕ್ಕೆ ಬೇಗ ಸರ್ಕಾರದಿಂದ ಆಗಲಿ. ಹಾಡಿಯ ಸಮಸ್ಯೆಗಳ ಬಗ್ಗೆ ಅರಣ್ಯ ಹಕ್ಕು ಸಮಿತಿಯಿಂದ ಗ್ರಾಮ ಸಭೆ ನಡೆಸಿ ಅಳಲನ್ನ ತೋಡ್ಕೊಂಡ್ರು ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದಂತಾಗಿದೆ. ಮೂಲ ಸೌಲಭ್ಯ ಕೊಡಿ ಅಂತ ಅಂಗ್ಲಾಚ್ತಾ ಇರುವ ಬೇಗೂರು ಪಾರೆ ನಾಣಚಿ ಗದ್ದೆಯ ಹಾಡಿ ನಿವಾಸಿಗಳ ಕೂಗು ಏನಾದ್ರೂ ಸಂಬಂಧಪಟ್ಟವರಿಗೆ ಕೇಳಿಸುತ್ತಾ ಕಾದ್ ನೋಡ್ಬೇಕಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.